ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸೂರ್ಯಕಾಂತ್ ಅವರು ಕ್ರುದ್ಧರಾಗಿದ್ದಾರೆ, ವ್ಯಗ್ರರಾಗಿದ್ದಾರೆ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಸೋಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣ ಏನು? NCERT ಮಾಡಿರುವಂಥ ಪುಸ್ತಕ, ಕೇಂದ್ರೀಯ ಪಠ್ಯಪುಸ್ತಕ, 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದ ಪಾತ್ರ, ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರ ಅಂತ ಒಂದು ಪಾಠ. ಈ ಪಾಠದಲ್ಲಿ ಉಲ್ಲೇಖಿಸಲಾಗಿದೆ, ಮಧ್ಯದಲ್ಲಿ ಬರ್ತದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮತ್ತು ಹಲವಾರು ಲೋಪಗಳಿರುವುದರಿಂದಾಗಿ ನ್ಯಾಯಾಂಗ ವ್ಯವಸ್ಥೆ ಭಾಳ ದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ. ತ್ವರಿತಗತಿಯಲ್ಲಿ ನ್ಯಾಯ ನೀಡಲಿಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ನ್ಯಾಯಾಧೀಶರ ಕೊರತೆಯೂ ಕೂಡ ಕಾರಣ. ಇಂಥ ಹಲವಾರು ಲೋಪಗಳನ್ನು ನ್ಯಾಯಾಂಗ ವ್ಯವಸ್ಥೆ ಎದುರಿಸ್ತಾ ಇದೆ. ಇದು ಆ ಪಠ್ಯದಲ್ಲಿ, 8ನೇ ತರಗತಿಯ ಪಠ್ಯದಲ್ಲಿ ಉಲ್ಲೇಖಿಸಲಾದಂಥ ವಿಷಯ. ಇದರ ಕುರಿತಾಗಿ ಈಗ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದ ಭುಗಿಲು ಉಂಟಾಗಿದೆ, ಆಕ್ರೋಶ ಉಂಟಾಗಿದೆ. ಒಂದು ಕಡೆಯಿಂದ ಅಭಿಷೇಕ್ ಮನು ಸಿಂಘ್ವಿ, ಮತ್ತೊಂದು ಕಡೆಯಿಂದ ಕಪಿಲ್ ಸಿಬಲ್ಲು, ಆಮೇಲೆ ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ, ನ್ಯಾಯಾಂಗಕ್ಕೆ ಕುಂದು ತರುವಂಥ ಕೆಲಸ ಮಾಡಿದ್ದೀರಿ, ಅದು ಘನತೆಗೆ ಕಪ್ಪು ಚುಕ್ಕೆಯನ್ನು ನೀಡ್ತಾ ಇದ್ದೀರಿ, ಮಕ್ಕಳಿಗೆ ಈ ರೀತಿ ಪಾಠ ಕಲಿಸಿದರೆ ಮುಂದೆ ಅವರು ನ್ಯಾಯಾಂಗದ ಬಗ್ಗೆ ಗೌರವವನ್ನು ನೀಡಲಿಕ್ಕೆ ಸಾಧ್ಯವಾ ಅಂತ ಇನ್ನಿಲ್ಲದ ಹಾಗೆ ಹರಿಹಾಯ್ದಿದ್ದಾರೆ. ದಿಟ ಒಪ್ಪಿಕೊಳ್ಳಲೇಬೇಕಾದಂಥ ಮಾತು. ಏಕೆಂದರೆ ಈ ದೇಶದಲ್ಲಿ ಬಡವನಿಂದ ಹಿಡಿದು ಬಲ್ಲಿದನವರೆಗೂ, ಅಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯವರೆಗೂ, ಅಧಮನಿಂದ ಹಿಡಿದು ಪ್ರಾಜ್ಞನವರೆಗೂ ಎಲ್ಲರೂ ನಿರ್ಭರಾಗಿರುವುದು, ನಂಬಿಕೆಯನ್ನು ಉಳಿಸ್ಕೊಂಡಿರೋದು ಕೇವಲ ಮತ್ತು ಕೇವಲ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ಈ ಅಧಿಕಾರಿಗಳನ್ನು ನಂಬಲಿಕ್ಕಾಗಲ್ಲ, ಈ ರಾಜಕಾರಣಿಗಳನ್ನಂತೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಲ್ಲಿಯೇ ಸಾವಿರ ಲೋಪಗಳಿರುವಾಗ, ನಿಮ್ಮಲ್ಲಿಯೇ ಭ್ರಷ್ಟರಿರುವಾಗ ನ್ಯಾಯಾಂಗದ ಮೇಲೆ ಈ ರೀತಿ ಆರೋಪ ಹೊರಿಸುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಪಾಲಿಟಿಷಿಯನ್ಸ್ಗೆ ಕೇಳಿದ್ದಾರೆ ಜಸ್ಟಿಸ್ ಸೂರ್ಯಕಾಂತ್ ಅವರು. ಅನುಮಾನ ಬೇಕಾಗಿಲ್ಲ, ಹೌದು, ಎರಡು ಮಾತೇ ಇಲ್ಲ. ಅದು 8ನೇ ಕ್ಲಾಸಿನ ಮಕ್ಕಳಿಗೆ ಈ ರೀತಿಯಾದಂಥ ಪಾಠದ ಅಗತ್ಯ ಇದೆಯಾ? ಏಕೆಂದರೆ 8ನೇ ಕ್ಲಾಸಿನ ಮಕ್ಕಳು ಮುಂದೆ ಈ ದೇಶದ ಭವ್ಯ ನಾಗರಿಕರಾಗುವಂಥ ಭವಿಷ್ಯವನ್ನು ಹೊಂದಿರುವಂಥ ಒಂದು ದೊಡ್ಡ ಪೀಳಿಗೆ ಅದು. ಅವರಿಗೆ ಪೊಲೀಸ್ ವ್ಯವಸ್ಥೆ ಸರಿಯಿಲ್ಲ, ನ್ಯಾಯಾಂಗ ಸರಿಯಿಲ್ಲ, ರಾಜಕಾರಣಿಗಳೆಲ್ಲ ಕಡು ಭ್ರಷ್ಟರು, ಇವರೆಲ್ಲ ಲೋಲುಪರು ಅಂತೆಲ್ಲ ಕಲಿಸಿದರೆ ಅವರಲ್ಲಿ ಋಣಾತ್ಮಕವಾದ ಆಲೋಚನೆ ಬೆಳೆಯುತ್ತೆ ಮತ್ತು ದೇಶವನ್ನು ನೋಡುವಂಥ ದಿಕ್ಕು ದೆಸೆಯ ಬದಲಾಗಿಬಿಡ್ತದೆ. ಆದರೆ ಇದರ ಕುರಿತು ನ್ಯಾಯಾಂಗ ವ್ಯವಸ್ಥೆ, ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ಲು ಮತ್ತು ನಮ್ಮ ಸುಪ್ರೀಂ ಕೋರ್ಟು ಇಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಲ್ಲ, ಅದೇ ರೀತಿ ಬೇರೆ ಸಂದರ್ಭದಲ್ಲಿಯೂ ಮಾಡಬೇಕಲ್ವಾ? ಇದೇ ದೇಶದಲ್ಲಿ ಇದೇ ಕಪಿಲ್ ಸಿಬಲ್ಲು ಕೇವಲ 1.5 ವರ್ಷದ ಹಿಂದೆ ಇದು ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯ ಅಂತ ಹೇಳಿದರು. ಜನ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದರು. ಆವಾಗ ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಲಿಲ್ಲ. ಒಬ್ಬ ಪ್ರಾಕ್ಟೀಷನರ್ ಆಗಿ, ಒಬ್ಬ ಹಿರಿಯ ವಕೀಲನಾಗಿ, ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಆಗಿ ನ್ಯಾಯಾಂಗದ ಬಗ್ಗೆ ಈ ರೀತಿ ಮಾತಾಡ್ತೀಯಲ್ಲ ಅಂತ ಅವತ್ತು ಜಸ್ಟಿಸ್ಗಳು ಕೇಳೇ ಇಲ್ಲ. ಅದು ಕೂಡ ಆತ ಪೀಠದ ಎದುರಿಗೆ ನಿಂತು ಹೇಳಿರುವಂಥ ಮಾತು. ಯಾರೂ ಪ್ರಶ್ನೆ ಮಾಡಲಿಲ್ಲ. ಅವ್ರು ಬಿಡಿ. ಮೌಲಾನಾ ಮದನಿ ಪ್ರತಿ ಜಜ್ಮೆಂಟ್ ಬಂದಾಗಲೂ ಕೂಡ ತನ್ನ ಅನುಕೂಲಕರವಾದ ಜಜ್ಮೆಂಟ್ ಬರಲಿಲ್ಲ ಅಂದರೆ ಇದು ಕಾನೂನಾತ್ಮಕವಾಗಿ ತೆಗೆದುಕೊಂಡಿರುವಂಥ ತೀರ್ಪಲ್ಲ, ಇದು ಭಾವನಾತ್ಮಕವಾಗಿ ತೆಗೆದುಕೊಂಡಿರುವ ತೀರ್ಪು. ಇದರಿಂದ ಸುಪ್ರೀಂ ಕೋರ್ಟಿನ ಬೆಲೆ ಹೊರಟು ಹೋಗ್ತಾ ಇದೆ. ಈ ರೀತಿ ತೀರ್ಪುಗಳಿಂದ ಕೋರ್ಟ್ಗಳಿಗೆ ಬೆಲೆ ಹೊರಟು ಹೋಗಿದೆ ಅಂತ ಹೇಳಿದ್ದಾರೆ. ಮತಾಂಧನಾದಂಥ ಅರ್ಷದ್ ಮದನಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆನೇ 100 ಸಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಕಪಿಲ್ ಸಿಬಲ್ಲು, ಮನು ಸಿಂಘ್ವಿ ಆಗಲಿ, ಸ್ವತಃ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ರಾಜಕಾರಣಿಗಳಾಗಲಿ ಇದ್ರ ಬಗ್ಗೆ ಚಕಾರ ಶಬ್ದವನ್ನು ಎತ್ತಿಲ್ಲ. ಅದು ಹೋಗಲಿ. ಕಳೆದ ವರ್ಷ ಹೋಳಿ ಹಬ್ಬದ ಸಮಯ. ನಿಮಗೆ ಗೊತ್ತು, ಲುಟಿಯನ್ಸ್ ಝೋನ್ನಲ್ಲಿ ಒಬ್ಬ ಜಡ್ಜ್ ಅವರ ಮನೆಯಲ್ಲಿ ಗಾಂಧಿ ತಾತನನ್ನು ಸುಡಲಾಗ್ತಾಯಿತ್ತು. 500 ನೋಟಿನ ಬಂಡ್ಲುಗಳು ಸುಡ್ತಾಯಿತ್ತು. 2 ದಿವಸ ಆದರೂ ಒಂದೇ ಒಂದು ಶಬ್ದ ಯಾವ ಪತ್ರಿಕೆಯಲ್ಲೂ ಬರಲಿಲ್ಲ, ಯಾರೂ ಇದ್ರ ಬಗ್ಗೆ ಸುದ್ದಿ ಮಾಡಲಿಲ್ಲ. ಕೇಳಿದರೆ
ಇದು ನ್ಯಾಯಾಂಗ ನಿಂದನೆ ಆಗಿಬಿಡುತ್ತೆ, ಮುಟ್ಬೇಕು ಬೇಡ ಅಂತ ಹೆದರಿದ್ರು. ಒಂದು ಆಂಗ್ಲ ದಿನಪತ್ರಿಕೆ ಪಬ್ಲಿಷ್ ಮಾಡಿದ ಮೇಲೆ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಮುಂದೆ ನಡೆದ ವಿದ್ಯಮಾನ ಗೊತ್ತು ನಿಮಗೆ, ಸಂಜೀವ್ ಖನ್ನಾ ಕಾಲದಿಂದ ಇಲ್ಲಿಯವರೆಗೂ ಏನೇನಾಗಿದೆ ಅಂತ. ಇಲ್ಲಿಯವರೆಗೂ ಅವ್ರ ಮೇಲೆ ಒಂದು FIR ಹಾಕಿಲ್ಲ. ಇಡೀ ವ್ಯವಸ್ಥೆ ಸತ್ಯರ ಸಂಧರಿಂದ ಕೂಡಿರುವಂಥ ವ್ಯವಸ್ಥೆ ನಮ್ಮದು. ಒಬ್ಬ ಭ್ರಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಉಳಿದವರೆಲ್ಲ ಸರಿ ಇದ್ದಾರೆ. ಬುಟ್ಟಿಯಲ್ಲಿರುವ ಎಲ್ಲ ಹಣ್ಣುಗಳು ಚೆನ್ನಾಗಿದ್ದಾವೆ, ಸ್ವಾದಿಷ್ಟವಾಗಿದ್ದಾವೆ, ಆಸ್ವಾದಿಸಲಿಕ್ಕೆ ಯೋಗ್ಯವಾಗಿದ್ದಾವೆ. ಆದರೆ ಒಂದು ಹಣ್ಣು ಕೊಳೆತು ಹೋಗಿದೆ. ಆ ಕೊಳೆತು ಹಣ್ಣನ್ನು ತೆಗೆದು ಹಾಕುವ ಕೆಲಸ ಆದರೂ ಆಗಬೇಕಲ್ವಾ? ಅದ್ರ ಬಗ್ಗೆ ಮೊದಲಾಗಿ ಮಾತಾಡಲಿಲ್ಲ. ಎರಡನೇದಾಗಿ ಮಾತನಾಡಬೇಕಾದ ಸಂದರ್ಭ ಬಂದಾಗ ಕಮಿಟಿ ಮಾಡಿ ಕೈ ತೊಳೆದುಕೊಳ್ಳಲಾಯಿತು. ಮೂರನೇದ್ದು FIR ಹಾಕು ಅಂತ ಹೇಳಲಿಲ್ಲ. ನಾಲ್ಕನೇದ್ದು ಆತನಲ್ಲಿ ಅಮಾನತಿನಲ್ಲಿ ಇಡೋದಿರಲಿ, ಅಲ್ಲಿಂದ ತೆಗೆದುಕೊಂಡು ಬಂದು ದಿಲ್ಲಿಯಿಂದ ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಇಲ್ಲಿಯವರೆಗೂ ಯಶವಂತ್ ವರ್ಮಾ ಜಡ್ಜ್ ಆಗಿಯೇ ಉಳಿದಿದ್ದಾರೆ. ಅವರ ಬಳಿ ಪ್ರಕರಣಗಳನ್ನು ಕೊಡೋದಿಲ್ಲವೇ ವಿನಃ ಉಳಿದ ಎಲ್ಲ ಸವಲತ್ತುಗಳನ್ನು ನಮ್ಮ ತೆರಿಗೆ ದುಡ್ಡಿನಲ್ಲಿ ಅನುಭವಿಸುತ್ತಿದ್ದಾರೆ. ಅವ್ರ ಬಗ್ಗೆ ಮಹಾಭಿಯೋಗ ಅಂತಾಯಿತು. ಇಲ್ಲಿವರೆಗೂ ಏನಾಗಲಿಲ್ಲ. ಕಳೆದ 4-5 ವರ್ಷಗಳ ಹಿಂದೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ಪ್ರತಿಯೊಬ್ಬರು 10 ಸಲ ಆಲೋಚನೆ ಮಾಡ್ತಾಯಿದ್ರು. ಯಾವಾಗ NJSC ಬೇಡ ಅಂತ ನೀವೇ ತೀರ್ಮಾನ ಮಾಡಿ ಚಿಕ್ಕದೊಡ್ಡಪ್ಪ, ಮಾಮ, ಅಳಿಯ, ಕಾಕ ಅವರೆಲ್ಲ ಜಡ್ಜ್ ಆಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ ಮೇಲೆ ಸೀನಿಯಾರಿಟಿಯನ್ನು ಬದಿಗೊತ್ತಿ ಅಪೇಕ್ಷೆಗೆ ತಕ್ಕ ಹಾಗೆ ಯಾವಾಗ ನೇಮಕಾತಿ ಶುರುವಾಯಿತು, ಯಾವಾಗ ಜಡ್ಜ್ಗಳ ನಡವಳಿಕೆಯ ಬಗ್ಗೆ ಮಾತುಗಳು ಶುರುವಾದವು, ಅದಾದ ಮೇಲೆ ವ್ಯವಸ್ಥೆ ಬದಲಾಗಿದ್ದು ಈ ದೇಶದಲ್ಲಿ. ಅಲ್ಲಿವರೆಗೆ ಯಾರು ಮಾತಾಡ್ತಿರಲಿಲ್ಲ. ಯಾಕೆಂದರೆ ನಮಗೆ ಹೈಯೆಸ್ಟ್ ರಿಗಾರ್ಡ್ಸ್ ಅಂತ ಇದ್ದದ್ದು ಮತ್ತು ಹೈಯೆಸ್ಟ್ ನಂಬಿಕೆ ಅಂತ ಇದ್ದದ್ದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ. 2 ವ್ಯವಸ್ಥೆ ನಮ್ಮದು. ಒಂದು ಸೈನ್ಯದ ಬಗ್ಗೆ ನಾವು ಯಾವತ್ತೂ ಮಾತಾಡೋದಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ. ನಮಗೆ ಅದರ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇದೆ ಮತ್ತು ನಂಬಿಕೆ ಇದೆ. ದೇ ಆರ್ ಟ್ರಸ್ಟ್ ವರ್ದಿ ಪೀಪಲ್ ಅಂತ. ದೇ ಆರ್ ಎಟ್ ಅವರ್ ಸರ್ವೀಸ್. ತಮ್ಮ ಸಮಯವನ್ನು, ತಮ್ಮ ಜೀವನವನ್ನು ನಮಗಾಗಿ ಇಟ್ಕೊಂಡಿದ್ದಾರೆ ಅವರು. ನ್ಯಾಯಾಲಯ ಕೂಡ ಅಷ್ಟೇ. ಇಲ್ಲದೆ ಹೋದರೆ ಅವ್ರಿಗೆ ಲಾರ್ಡ್ಶಿಪ್ ಅಂತ ಯಾಕೆ ಕರೀತಾರೆ, ಮೈಲಾರ್ಡ್ ಅಂತ ಯಾಕೆ ಅಂತಾರೆ, ಯುವರ್ ಆನರ್ ಅಂತ ಯಾಕೆ ಕರೀತಾರೆ? ಅಷ್ಟೆಲ್ಲ ಕರೀತಾರೆ ಅಂದರೆ ದೇವರ ಪ್ರತಿನಿಧಿಯಾಗಿ ಬಂದು ನೀವು ನಮಗೆ ನ್ಯಾಯವನ್ನು ಕೊಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಾಗೆ ಕರಿತಾ ಇರೋದು. ಸ್ವತಃ ನೀವೇ ದೇವರು ಅಂತಲ್ಲ. ಅದು ಸಾಂಕೇತಿಕವಾಗಿ ಬಳಸುವಂಥ ಭಾಷೆ, ಉದ್ಗರಿಸುವಂಥ ಭಾಷೆ, ಸಾಂಕೇತಿಕವಾಗಿ ಅವರನ್ನು ಅಭಿದಾನವನ್ನು ಕೊಡೋದು ಆ ರೀತಿ. ಅದರ್ಥ ನಾವು ದೇವರು ಅಂತ ಅವರು ತಿಳ್ಕೋಬಾರ್ದು, ಅವರು ದೇವರು ಅಂತ ನಾವಂತೂ ತಿಳ್ಕೊಂಡಿಲ್ಲ. ಹಾಗಂತ ನಾವು ದೇವರು, ನಾವು ಇವತ್ತವರೆಗೂ ಭ್ರಷ್ಟಾಚಾರ ಮಾಡಿಲ್ಲ, ನಮ್ಮಲ್ಲಿ ಲೋಪ ಇಲ್ಲ ಅಂತ ಹೇಳಲಿಕ್ಕೆ ಸ್ವತಃ ಚೀಫ್ ಜಸ್ಟಿಸ್ಗೂ ಸಾಧ್ಯ ಇಲ್ಲ. ಅವ್ರು ಹೇಳ್ತಾ ಇರೋದೇನು ಅಂದರೆ, ನೀವು ಮಕ್ಕಳಲ್ಲಿ ಈ ರೀತಿಯ ಭಾವನೆಯನ್ನು ತುಂಬ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಹೈಯೆಸ್ಟ್ ಪೊಸಿಷನ್ನಲ್ಲಿ ಕೂತಿರುವಂಥ ವ್ಯಕ್ತಿ, ಅತಿ ಉನ್ನತ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ, ಇದರ ಹಿಂದಿರುವಂಥ ಷಡ್ಯಂತ್ರಕ್ಕೆ ಒಂದು ಶಿಕ್ಷೆಯನ್ನು ಕೊಡಬೇಕು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡಬೇಕು, ಇದರಿಂದ ಒಂದು ಉದ್ದೇಶ ಇದೆ ಅಂತ ಅವರು ಹೇಳಿದ್ದಾರೆ. NCERT ಈಗ ಅದನ್ನು ಪಠ್ಯಪುಸ್ತಕವನ್ನು ವಾಪಸ್ ತೆಗೆದುಕೊಂಡಿದೆ, ಬೇಷರತ್ ಕ್ಷಮೆಯನ್ನು ಕೇಳಿದೆ. ಸ್ವತಃ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಇದರ ಕುರಿತು ಚರ್ಚೆ ಆಯಿತು. ಸ್ವತಃ ನರೇಂದ್ರ ಮೋದಿಯವರು ಸಣ್ಣ ಮಕ್ಕಳಿಗೆ ಏನು ಪಾಠ ಕಲಿಸ್ತಾ ಇದ್ದೀರಿ ಅಂತ ನೀವು ಕ್ಯಾಕರಿಸಿ ಉಗಿದ್ರು. ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರ ಸಂಪನ್ಮೂಲ ಸಚಿವಾಲಯದಲ್ಲಿ HRD ಮಿನಿಸ್ಟ್ರಿಯಲ್ಲಿ ಕಳೆದ ಬಾರಿ UGC ಪ್ರಕರಣ ಅತೀ ದೊಡ್ಡ ವಿವಾದವಾಗಿ ತಲೆನೋವಾಗಿ ನರೇಂದ್ರ ಮೋದಿ ಅವ್ರನ್ನ ಕಾಡಿತು. ಆಯಿತಾ, ಆ ಮನುಷ್ಯ ಅವತ್ತೇ ರಾಜೀನಾಮೆ ಕೊಡಬೇಕು, ಇಲ್ಲದೆ ಹೋದರೆ ಅದನ್ನ ಸರಿಪಡಿಸ್ಬೇಕಾಯಿತು. ಕೋರ್ಟ್ ಕ್ಯಾಕರಿಸಿ ಹೋಗೋದು, ಸ್ಟೇ ಕೊಡಬೇಕಾದ ಅನಿವಾರ್ಯತೆ ಬಂತು. ಈಗ ಧರ್ಮೇಂದ್ರ ಪ್ರಧಾನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಗಮನಕ್ಕೆ ಬರದೆ ಪಠ್ಯಪುಸ್ತಕದಲ್ಲಿ ಆ ರೀತಿ ಬಂದಿದೆ ಅಂತ. ಪಠ್ಯಪುಸ್ತಕದಲ್ಲಿ ಸಂಪನ್ಮೂಲ ಸಚಿವಾಲಯ, ಶಿಕ್ಷಣ ಸಚಿವಾಲಯದ ಗಮನಕ್ಕೆ ಬರದೆ ಏನು ಬೇಕಾದರೂ ಪಬ್ಲಿಷ್ ಆಗಿಬಿಡ್ಬೋದು. ಹಾಗಾದರೆ ಅದು ಹೆಂಗೆ ಸಾಧ್ಯವಾ? ಒಂದು ವೇಳೆ ಸರ್ಕಾರ ನಿಮ್ಮದಾಗಿರ್ಬೋದು, ವ್ಯವಸ್ಥೆ ನಮ್ಮದು ಅಂತೇನು ಎಡಚರ್ ಹೇಳ್ತಾರಲ್ಲ, ನೀವೇನೋ ಮೋದಿ ಪ್ರಧಾನಮಂತ್ರಿ ಇರ್ಬೋದು, ನಿಮ್ಮೆಲ್ಲ ಮಿನಿಸ್ಟರ್ ಇರ್ಬೋದು, ಆದರೆ ಇಡೀ ವ್ಯವಸ್ಥೆ ನಮ್ಮ ಕೈಯಲ್ಲಿದೆ. ಯಾಕೆಂದರೆ ಕಾಂಗ್ರೆಸ್ ಕಾಲದಲ್ಲಿ ಇವರೆಲ್ಲ ಅಧಿಕಾರಕ್ಕೆ ಬಂದವರು. NCERT ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಮೊದಲಿದ್ದವರು.
ನಾವು ಹೇಳ್ದಂಗೆ ಕೇಳ್ತಾರೆ, ಯಾಕೆ 40 ವರ್ಷ ನಮ್ಮ ಉಪ್ಪು ತಿಂದಿದ್ದಾರೆ ಅಂತ ಅವ್ರು ಭಾವಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಅವ್ರು ನಡ್ಕೊಂಡಿದ್ರು ಅಂತ ತಿಳ್ಕೊಡ್ರಿ. ಅಂದರೆ ಇದೊಂದು ಸಂಚು ಅಂತಲೇ ತಿಳ್ಕೊಡ್ರಿ. ಹೊಣೆಗಾರಿಕೆ ಯಾರ್ದು? ಈಗ ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ಒಂದು ದೊಡ್ಡದಾದಂಥ ಅಪಸವ್ಯ ಜರುಗಿದೆ ಅಂತ ತಿಳ್ಕೊಳ್ಳಿ. ನನಗೆ ಗೊತ್ತೇ ಇಲ್ಲ ಅಂತ ನಾನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ನಾನು ಜವಾಬ್ದಾರ, ಅದಕ್ಕೆ ಉತ್ತರದಾಯಿ. ನಾನು ಅದಕ್ಕೆ ಆಗಿರುವ ಅಪಚಾರಕ್ಕೆ ನಾನೇ ಜವಾಬ್ದಾರಿ. ಯಾಕೆ ನನ್ನ ಮನೆಯಲ್ಲಿ ನಡೆದಿದೆ. ನನ್ನ ನಿಗಾವಣೆ ಸರಿಯಿಲ್ಲ ಅಂತ ಒಂದು, ನನ್ನ ಮಾಲೀಕತ್ವ ಸರಿಯಿಲ್ಲ ಅಂತ ಒಂದು, ಯಜಮಾನಿಕೆ ಸರಿಯಿಲ್ಲ ಅಂತ ಒಂದು, ಅಥವಾ ಮನೆಯಲ್ಲಿರೋ ಸದಸ್ಯರಲ್ಲೇ ಯಾರೋ ಶತ್ರುಗಳು ಹುಟ್ಕೊಂಡಿದ್ದಾರೆ ಅಂತ ಒಂದು. ಇದನ್ನು ಗಮನಿಸಲಿಕ್ಕೆ ತಾಕತ್ತಿಲ್ಲ ಅಂದರೆ, ನೀವು ಸಾಮರ್ಥ್ಯ ಇಲ್ಲ ಅನ್ನುವಂಥವ್ರಾದರೆ, ಕ್ಷಮತ್ವ ಇಲ್ಲ ಅಂಥವ್ರಾದರೆ ನೀವು ಸಚಿವರಾಗಿ ಹೇಗೆ ಮುಂದುವರಿತೀರಿ? ನರೇಂದ್ರ ಮೋದಿ ನಿಸ್ಪೃಹರಾಗಿ ಕೆಲಸ ಮಾಡ್ತಾರೆ, ನಿರಪೇಕ್ಷರಾಗಿ. ಅವರಿಗೆ ಕುತ್ತು ತರುವಂಥ, ಅವ್ರು ಕುಂದು ತರುವಂಥ ಕೆಲಸಗಳನ್ನು ನೀವು ಯಾಕೆ ಮಾಡ್ತೀರಿ? ನಿಮಗೇನು ಹಕ್ಕಿದೆ ಆ ರೀತಿ ಮಾಡಲಿಕ್ಕೆ? ಆಮೇಲೆ ಕ್ಷಮೆ ಕೇಳೋದ್ರಲ್ಲಿ 2 ಥರ ಇದೆ. ಸೇಯಿಂಗ್ ಸಾರಿ, ಇಂಟೆನ್ಷನ್ ಟು ಸಾರಿ ಅಂತ. ಕಾನೂನಿನ ವ್ಯಾಪ್ತಿಯಲ್ಲಿ, ಕಾನೂನು ಭಾಷೆಯಲ್ಲಿ 2 ಥರ ಸಾರಿ ಇದೆ. ಒಂದು ಸೇಯಿಂಗ್ ಸಾರಿ ಅನ್ನೋದು, ನಿಮ್ಮ ಭಾವದಲ್ಲಿ ಸಾರಿ ಇರೋದೇ ಅಲ್ಲ. ಇನ್ನು ಇಂಟೆನ್ಷನ್ ಟು ಸಾರಿ, ಅಯ್ಯೋ ತಪ್ಪಾಗಿ ಹೋಯ್ತಲ್ರಿ, ಐ ಆಮ್ ವೆರಿ ಸಾರಿ ಅಂತ ಗೊತ್ತಾಗ್ತದೆ. ಅದು ಭಾಳಷ್ಟು ಜನ ಏನು ಮಾಡ್ತಾರೆ, ನಿಮಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ ಅನ್ನೋ ಸಾರಿನಾ? ಇಲ್ಲಿ ಆಗಿರೋದು ಅದು 2 ಕಡೆ 2 ವಿಷಯಗಳನ್ನು ನಾವು ಒಟ್ಟೊಟ್ಟಿಗೆ ಸಮತೋಲನ ಮಾಡಿ ನೋಡಬೇಕೇನು. ಒಂದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಲೋಪಗಳಿಲ್ವಾ? ಖಂಡಿತವಾಗಿ ಲೋಪಗಳಿದ್ದಾವೆ. ಸ್ವತಃ 1 ಡಜನ್ ಜಡ್ಜ್ಗಳು ಹೇಳ್ತಾರೆ ರೀ ನ್ಯಾಯಾಂಗ ವ್ಯವಸ್ಥೆ ಸರಿಯಿಲ್ಲ ಈಗ ಅಂತ. ನಿಮ್ಗೆ ಎಷ್ಟು ಸ್ಟೇಟ್ಮೆಂಟ್ಗಳು ಬೇಕು ಹೇಳಿ ನಾ ಕೊಡ್ತೀನಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ಕೂಡ ಹೇಳಿದ ಜಡ್ಜ್ಗಳಿದ್ದಾರೆ. ನಮ್ಮಲ್ಲಿ ಫಿಕ್ಸರ್ಸ್ಗಳಿದ್ದಾರೆ ಅಂತ ಹೇಳಿದ್ದಾರೆ. ಬೆಂಚ್ ಹಂಟಿಂಗ್ ನಡೀತದೆ ಅಂತ ಹೇಳಿದವರು ಇದ್ದಾರೆ. ಸ್ವತಃ ಕಪಿಲ್ ಸಿಬಲ್ ಹೇಳಿರೋ ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತು ಅಭಿಷೇಕ್ ಮನು ಸಿಂಘ್ವಿಗೆ ತನಗೆ ಅನುಕೂಲಕರವಾದಂಥ ತೀರ್ಪು ಬರೋದಿಲ್ವೋ ಅವತ್ತು ಆತನ ವಾದ ಮಂಡನೆ ನೋಡಿ. ಇವರೆಲ್ಲ ಛದ್ಮ ವೇಷಧಾರಿಗಳು. ಇವರೇನೆಂದರೆ ಕೋರ್ಟಲ್ಲಿ ಲಾಯರು, ಹೊರಗಡೆ ಬಂದ ಕೂಡಲೇ ರಾಜಕಾರಣಿ, ಮುಂದೆ ಹೋದ ಕೂಡಲೇ ಬಾಲಂಗೋಚಿ, ರಾಹುಲ್ ಗಾಂಧಿಗೋ ಅಖಿಲೇಶ್ ಯಾದವ್ಗೋ ಬಾಲಂಗೋಚಿ. ಇವರು ಲೀಡರ್ಗಳೇ ಅಲ್ಲ. ಇವರು ತಮ್ಮ ಸಮಯ ಸಾಧಕತನಕ್ಕೆ ಆಯಾಯ ವೇಷವನ್ನು ಹಾಕ್ಕೊಂಡು ಆ ಪಾತ್ರವನ್ನು ನಿರ್ವಹಿಸ್ತಾರೆ, ಛದ್ಮ ವೇಷ. ಇವರಿಗೆ ನ್ಯಾಯಾಂಗಕ್ಕೆ ಅವಮಾನ ಆಗಿದೆ ಅನ್ನುವಂಥ ಕಳಕಳಿ ಅಲ್ಲ. ಈ ಅವಕಾಶವನ್ನು ಬಳಸ್ಕೊಂಡು ಜಸ್ಟಿಸ್ ಸೂರ್ಯಕಾಂತ್ ಅವ್ರನ್ನ ನ್ಯಾಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಇದು. ಬೇರೆ ಇನ್ನೇನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಸ್ಪಷ್ಟವಾದಿದೆ. ಯಾಕಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ನಿರಂತರವಾಗಿ ಸರ್ಕಾರಕ್ಕೆ ಅನುಕೂಲಕರವಾದ ಪಕ್ಷಪಾತಿ ಅಲ್ಲ. ಯಾವುದು ನ್ಯಾಯಕ್ಕೆ ಯೋಗ್ಯವಾಗಿದೆಯೋ ಆ ರೀತಿಯ ತೀರ್ಪುಗಳನ್ನ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಈಗ ನಡುವ ಈ ಹಾಲ್ನಲ್ಲಿ ಹುಳಿ ಹಿಂಡೋದು ಹೆಂಗೆ? NCERT ಸಿಕ್ತು, ಹಿಡಿ ಹೊಡೆಯೋಣ, ಸರಿ ಮಾಡೋಣ ಅಂಥೇಳಿ. ಏನು ಮಾಡಬೇಕು? ತಕ್ಷಣದಲ್ಲಿ ಮಾರ್ಚ್ 11 ಕೇಸಿದೆ. ಅದಕ್ಕಿಂತ ಮುಂಚೆ ಪುಸ್ತಕನ ವಾಪಸ್ ತೊಗೊಂಡಾಯಿತು. ಕ್ಷಮೆ ಕೇಳುವಾಗ ಸರಿಯಾಗಿ ಕ್ಷಮೆ ಕೇಳಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚ್ಗೆ ಹೋಗಿ 3 ಜನ ಜಡ್ಜ್ ಇದ್ದಾರೆ. ಜಾಯಮಾಲ ಬಾಗ್ಚಿ ಇದ್ದಾರೆ, ಪಂಚೋಲಿ ಇದ್ದಾರೆ, ಜಸ್ಟಿಸ್ ಸೂರ್ಯಕಾಂತ್ ಇದ್ದಾರೆ. ದೊಡ್ಡ ಪ್ರಮಾದ ಆಗಿದೆ, ನ್ಯಾಯಾಂಗಕ್ಕೆ ಈ ರೀತಿ ಅವಮಾನ ಆಗಬಾರ್ದು ಅಂತ ಇವರೇ ಒಂದು ಅಫಿಡವಿಟ್ ಸಲ್ಲಿಸಿ ಕೆಲಸವನ್ನು ಮುಗಿಸ್ಬೇಕು. ಹಾಗಂತ ನ್ಯಾಯಾಂಗ ವ್ಯವಸ್ಥೆ ಸರಿ ಇದೆ ಅಂತ ಪ್ರತಿಪಾದನೆ ಅಲ್ಲ ಇದು. ಆ ಮಕ್ಕಳಿಗೆ ಆ ಪಾಠವನ್ನು ಕಲಿಸಬೇಕಾದ ಅಗತ್ಯತೆ ಇಲ್ಲ ಅಂತ. ಯಶವಂತ್ ವರ್ಮಾ ಪ್ರಕರಣ ಎಲ್ಲಿವರೆಗೂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಎದೆ ಮುಟ್ಕೊಂಡು ಸ್ವತಃ ಜಸ್ಟಿಸ್ ಸೂರ್ಯಕಾಂತ್ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಪ್ರಾಮಾಣಿಕರು ಅಂತ. ಯಾಕೆಂದರೆ 34 ಜಡ್ಜ್ಗಳು ನಿಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡಿಕೊಳ್ಳಿ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಹೇಳಿದಾಗ 34ರಲ್ಲಿ 17 ಜನ ಡಿಕ್ಲೇರ್ ಮಾಡ್ಕೊಂಡದ್ದು ಆಸ್ತಿ. ಉಳಿದವ್ರು ಯಾಕೆ ಮಾಡ್ಕೊಳ್ಳಿಲ್ಲ ಸ್ವಾಮಿ? ಉತ್ತರ ಬೇಕಲ್ವಾ? ನಮಸ್ಕಾರ.